ನಾವು ದಾಸನಪುರ ಹೋಬಳಿಯ JDS ಘಟಕದ ಅಧ್ಯಕ್ಷರಾಗಿ ಈ SIR ಕಾರ್ಯಕ್ರಮ ನನ್ನ ದಾಸನಪುರ ಹೋಬಳಿಯ ಮತದಾರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಒಬ್ಬ ಮತದಾರನಿಗೆ 3-4 ಕಡೆ ಮತದಾನ ಮಾಡೋ ಅವಕಾಶನ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ಮ ರೆವಿನ್ಯೂ ನಿವೇಶನಗಳಲ್ಲಿ ಈ ದಾಸರಳ್ಳಿಲೂ ಅವರು ಓಟ್ ಇರುತ್ತೆ, ಮಂಡ್ಯದಲ್ಲೂ ಇರುತ್ತೆ, ಈ ದಾಸನಪುರ ಹೋಬಳಿಯಲ್ಲೂ ಇರುತ್ತೆ. ಅದಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಈ ಮತ ಪರಿಷ್ಕರಣೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕಾದ್ರೆ ನೀವು ಎಲ್ಲೆಲ್ಲಿ ಓಟ್ ಇಕ್ಕಿದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ. ಆ ಅಧಿಕಾರಿಗಳಿಗೆ ನೀವು ಸ್ಪಂದಿಸದೆ ಹೋದರೆ ನೀವು ಎಷ್ಟು ಕಡೆ ಓಟ್ ಇಕ್ಕಿದ್ರೂ ಎಲ್ಲವೂ ತಿರಸ್ಕೃತವಾಗಿ ನಿಮಗೆ ಓಟ್ ಇಲ್ದಂಗೆ ಆಗುತ್ತೆ. ಅಧಿಕಾರಿಗಳು ನಿಮ್ಮ ಮನೆ ಬಳಿ ಬಂದಾಗ ನಿಮ್ಮ ವಿವರಗಳನ್ನು ಸರಿಯಾಗಿ ಕೊಡಿ. ಸುಮಾರು 10-15 ವರ್ಷಗಳಿಂದ ಅಲ್ಲೇ ವಾಸಿಸೋರಿಗೆ ಈ ಸಮಸ್ಯೆ ಬರೋದಿಲ್ಲ. ಹೊಸದಾಗಿ ಏನಾದರೂ ನೀವು ಇಲ್ಲಿ ಬಂದು ಓಟನ್ನು ಚೇಂಜ್ ಮಾಡ್ಕೊಂಡಿದ್ರೆ, ಹಳೆ ಓಟನ್ನು ಅಲ್ಲೇ ಉಳಿಸ್ಕೊಂಡಿದ್ರೆ, ನಿಮ್ಮ ಮೂಲ ಊರುಗಳಲ್ಲೇ ಉಳಿಸ್ಕೊಂಡಿದ್ರೆ, ನಿಮಗೆ ಎಲ್ಲಿ ಬೆನಿಫಿಟ್ ಆಗುತ್ತೆ ಅಲ್ಲಿ ಉಳಿಸ್ಕೊಳ್ಳೋಕೆ ಅವಕಾಶ ಇದೆ. ದಯವಿಟ್ಟು ಅಲ್ಲೂ ಇರಲಿ ಇಲ್ಲೂ ಇರಲಿ ಅಂತ ರಾಂಗ್ ಮೆಸೇಜನ್ನು ನಾವು ಕೊಡೋಕೆ ಹೋದರೆ ಎರಡು ಕಡೆನೂ ನೀವು ಓಟಿನ ಹಕ್ಕನ್ನು ಕಳ್ಕೊತೀರಾ. ಮತ್ತೆ ನೀವು ಓಟನ್ನು ಪಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅಧಿಕಾರಿಗಳು ನಿಮ್ಮ ಮನೆ ಬಳಿ ಬಂದಾಗ, ಮತ್ತು ಇಲ್ಲಿ ಸ್ಥಳೀಯರು 3 ಜನ ವೀಕ್ಷಕರು ನಿಮ್ಮಲ್ಲಿ ಇರ್ತಾರೆ. ಕಾಂಗ್ರೆಸ್ಸಿಂದ ಒಬ್ಬರು, JDS ಇಂದ ಒಬ್ಬರು, BJP ಇಂದ ಒಬ್ಬರು. ಅಷ್ಟು ಸುಲಭನಾಗಿ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ಕ್ಷೇತ್ರದಲ್ಲಿ 30,000-40 ಸಾವಿರ ಅಧಿಕ ಮತಗಳಿವೆ. ಅವನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ, ಮತ್ತು ಈ ಸವಲತ್ತುಗಳನ್ನು ಸ್ಥಳೀಯರು ಬಿಟ್ಟು ಹೊರಗಿನವರೇ ಸರ್ಕಾರಿ ಸವಲತ್ತುಗಳನ್ನು ಹೆಚ್ಚಾಗಿ ತಗೊತಾ ಇದ್ದಾರೆ. ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಕೇಂದ್ರ ಸರ್ಕಾರ ಈ ಅಭೂತಪೂರ್ವ ಕೆಲಸವನ್ನು ಮಾಡ್ತಾ ಇದೆ. ನನ್ನ ದಾಸನಪುರ ಹೋಬಳಿಯ ಮತದಾರರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಇದರಿಂದ ನಮಗೆ ಅನುಕೂಲನೇ ಹೆಚ್ಚು. ಮುಂದಿನ ಚುನಾವಣೆಗಳಲ್ಲಿ ನಮ್ಮ ದಾಸನಪುರ ಹೋಬಳಿ JDS ಬೆಲ್ಟ್. ಅತಿ ಹೆಚ್ಚು ಜನ ದೇವೇಗೌಡರು, ಕುಮಾರಣ್ಣನ ಅಭಿಮಾನಿಗಳೇ ಜಾಸ್ತಿ ಇದ್ದಾರೆ. ಈ ಸಂದರ್ಭದಲ್ಲಿ ಹೊರಗಿನಿಂದ ಬಂದಿರತಕ್ಕಂಥ ಜನರನ್ನು ಗುರುತಿಸಿ ಮಾಹಿತಿಯನ್ನು ಕೊಡೋದು ನಿಮ್ಮ ಹಕ್ಕಾಗಿರುತ್ತೆ. ಮತ್ತು ತುಂಬ ಜನ ತೀರೋಗಿರ್ತಾರೆ, ಅವರ ಹೆಸರುಗಳು ಹಾಗೆ ಉಳ್ಕೊಂಡಿರ್ತವೆ. ಈ ಹೊಸದಾಗಿ ಯಾರ್ದನ್ನ ಹೆಸರು ಸೇರಿಸಬೇಕು, ಅದಕ್ಕೆಲ್ಲ ಅವಕಾಶ ಇರುತ್ತೆ. ಈ SIR ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದಿನ ಬಾರಿ 2028ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ಆದ್ದರಿಂದ ನಮ್ಮ ಪಕ್ಷವನ್ನು ಬಲಪಡಿಸ್ಕೊಳ್ಳೋಣ, ನಮ್ಮ ಕಾರ್ಯಕರ್ತರನ್ನ ಸಂಘಟಿಸೋಣ ಅಂತ ಹೇಳ್ತಾ, ಸಭೆಯಲ್ಲಿ ಏನೇನು ಚರ್ಚೆ ನಿಮ್ಮ ಪಕ್ಷದಿಂದ ಚರ್ಚೆ ಏನಾಯ್ತು? ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತು ಅಂದ್ರೆ, ಇವಾಗ ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಈ SIR ಕಾರ್ಯಕ್ರಮದಿಂದ ಈ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಬಂದಿರತಕ್ಕಂಥ ಪ್ರಜೆಗಳು ಅವರನ್ನ ಈ ಪಟ್ಟಿಯಿಂದ ತಿರಸ್ಕರಿಸಿದಾಗ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಪಕ್ಷಗಳು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಈ ನಕಲಿ ಓಟುಗಳ ಹಾವಳಿ ಜಾಸ್ತಿ ಇತ್ತು. ಅದರಿಂದ ಹೇಗೆ ನಮ್ಮ ಹೊಸ ಪಕ್ಷ ಅಲ್ಲಿ ಉದಯವಾಯಿತು. ಈಗ ಬಾಂಗ್ಲಾದಿಂದ ಬಂದಂಥವರು ನೀವು ಮೀಡಿಯಾಗಳಲ್ಲಿ ನೋಡಿರ್ಬೋದು, ಸಾಲು ಸಾಲಾಗಿ ದೇಶ ಬಿಟ್ಟು ಓಡ್ತಾ ಇದ್ದಾರೆ. ಇಂಥ ಹೊರಗಿನಿಂದ ಬಂದವ್ರನ್ನ ಇಲ್ಲಿಂದ ಓಡಿಸೋದಕ್ಕೆ ಇದೊಂದು ರಾಜಮಾರ್ಗ. ಇಲ್ಲಿ ನಾವು ನಮ್ಮತನ, ನಮ್ಮ ಸ್ವಾಭಿಮಾನ, ಹೊರಗಿನವ್ರಿಗೆ ನಾವು ಮನ್ನಣೆ ಆಗ್ತಾ ಹೋದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹೋದ್ರೆ, ಈ ಅವಕಾಶವನ್ನು ಕೇಂದ್ರ ಸರ್ಕಾರ ಅತ್ಯುತ್ತಮವಾಗಿ ಬಳಸ್ಕೊತಾ ಇದೆ. ಅದಕ್ಕೆ ನಾವು ಹಿಂದುತ್ವದ ಅಜೆಂಡಾದಲ್ಲಿರ್ತಕ್ಕಂಥ ನಾವು ಮತ್ತು ನಮ್ಮ ಭಾರತೀಯರಿಗೆ ಇಲ್ಲಿ ಎಲ್ಲ ಸವಲತ್ತನ್ನು ಕೊಡೋಣ. ಈ ಬಾಂಗ್ಲಾದಿಂದ ಬಂದಿರತಕ್ಕಂಥವ್ರು ಬೇರೆಯವ್ರಿಗೆಲ್ಲ ಯಾಕೆ? ಫಸ್ಟು ನಮ್ಗೆ ಅವಕಾಶಗಳಿದ್ದಾಗ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದು, ಇಲ್ಲಿ ಒಂದು ಓಟು ಸಹ ಪರಕೀಯರು ಇಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತಪ್ಪಿಸ್ಕೊಂಡ್ರೆ, ನಮಗೆ ಗೊತ್ತಿದ್ದು ನಾವು ಸುಮ್ಮನಿದ್ರೆ ಅವ್ರು ತಪ್ಪಿಸ್ಕೋತಾರೆ. ನಮಗೆ ಗೊತ್ತಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ದಯವಿಟ್ಟು ಎಲ್ಲರೂ ಇದಕ್ಕೆ ಸ್ಪಂದಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಈ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಕ್ಷೇತ್ರದ ಮತದಾರರಿಗೆ ನಾನು ತಿಳಿಸೋದೇನೆಂದರೆ, ಮುಂಬರುವ 28ರ ಚುನಾವಣೆಯಲ್ಲಿ ಪ್ರಾಂತೀಯ ಪಕ್ಷವನ್ನು ಬೆಂಬಲಿಸೋಣ.
ನಮ್ಮ ಮನೆಯವ್ರಿಗೆ ಮಾತ್ರ ನಮ್ಮ ಮನೆ ಕಷ್ಟ ಗೊತ್ತಾಗೋದು. ನಮ್ಮ ಆಡಳಿತ ಏನಿದ್ರು ಬೆಂಗಳೂರಲ್ಲೇ ಇರುತ್ತೆ. ನೀವು ರಾಷ್ಟ್ರೀಯ ಪಕ್ಷಗಳಿಗೆ ಮತ ಮಾಡಿದ್ರೆ ನೀವು ಹೋಗಿ ಕೇಂದ್ರದಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳಕ್ಕಾಗಲ್ಲ. ನಿಮ್ಮ ಕಷ್ಟ ಏನು ಅಂತ ಅಂದರೆ ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ವರ್ಗ, ನಮ್ಮ ಜನ. ಇಲ್ಲಿ ಯಾವುದೇ ಜಾತಿಯನ್ನಲ್ಲ, ನಮ್ಮ ಜನ ಅಂದರೆ ಕರ್ನಾಟಕದ ಕನ್ನಡಿಗರೆಲ್ಲ ಒಂದೇ. ಇಲ್ಲಿ ಯಾವುದೇ ಅವನು ಹಿಂದೂ, ಮುಸಲ್ಮಾನು, ಕ್ರಿಶ್ಚಿಯನ್ನು ಭೇದ ಭಾವ ಇಲ್ಲ. ನಾವು ಕನ್ನಡಿಗರೆಲ್ಲ ಒಂದು. ಕನ್ನಡ ನಾಡಿನ ಪಕ್ಷವನ್ನು ಗೆಲ್ಲಿಸೋಣ. ಮತ್ತೆ ಅತ್ಯುತ್ತಮ ಆಡಳಿತವನ್ನು ಕೊಡ್ತಕ್ಕಂಥ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡೋ ಉದ್ದೇಶದಿಂದ JDS ಅನ್ನು ಗೆಲ್ಲಿಸೋಣ ಅಂತ ಈ ಮುಖಾಂತರ ಜನತೆಯಲ್ಲಿ ಕೇಳ್ತೀನಿ.